ಬೆಣ್ಣೆಯಂತ ಮನಸ್ಸಿನ ಕನ್ನಡಿಗರೇ, ಹೀಗೆ ಹಿರಿಯರು ಎಂದೋ ಒಮ್ಮೆ ಹೇಳಿದ ಮಾತು ಆಗಾಗ ನನ್ನ ಕಿವಿಯಲ್ಲಿ ಗುನುಗುತ್ತಿತ್ತು. ಅದೇನೆಂದರೆ, ಕಣ್ಣಿದ್ದವರಿಗೆ ಗೋಕರ್ಣ, ಕಾಲಿದ್ದವರಿಗೆ ಯಾಣ. ಈ ಮಾತಿನ ಅರ್ಥ ತಿಳಿದುಕೊಳ್ಳಲು ನನ್ನ ಪಯಣ ಶುರುವಾಗಿದ್ದು ಗೋಕರ್ಣ ಮತ್ತು ಯಾಣದ ಕಡೆ. ಗೋಕರ್ಣ ಸಾಕ್ಷಾತ್ ಪರಶಿವನೇ ಆತ್ಮಲಿಂಗ ರೂಪದಲ್ಲಿ ನೆಲೆಸಿರುವಂತಹ ಸ್ಥಳ. ಇಲ್ಲಿ ಮುಖ್ಯವಾಗಿ ಮಹಾಬಲೇಶ್ವರ ಹಾಗೂ ಮಹಾಗಣಪತಿಯ ದೇವಾಲಯವಿದ್ದು, ಬರುವಂತಹ ಭಕ್ತರು ಸ್ವತಃ ತಾವೇ ತಮ್ಮ ಕೈಯಾರೆ ಆತ್ಮಲಿಂಗವನ್ನು ಸ್ಪರ್ಶಿಸುವ ಅವಕಾಶ ಇಲ್ಲಿ ಮಾಡಿಕೊಡಲಾಗುತ್ತದೆ. ಪುರಾಣಗಳ ಪ್ರಕಾರ ಇಲ್ಲಿ ಆತ್ಮಲಿಂಗ ಬಂದು ನೆಲೆಸಿದ್ದು ಅಭೂತಪೂರ್ವ ಕಥೆ. ರಾವಣನ ತಾಯಿ ಕೈಕಸಿ ಶಿವನ ಮಹಾಭಕ್ತೆ. ಪ್ರತಿದಿನ ಈಕೆ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವುದನ್ನು ಕಂಡು ರಾವಣ, ಅಮ್ಮ, ಈ ಮಹಾಪ್ರತಾಪಿ ಲಂಕಾಧೀಶ ರಾವಣನ ತಾಯಿ ನೀನು, ನಿನಗೆ ಆ ಆತ್ಮಲಿಂಗವನ್ನೇ ತಂದು ಸಮರ್ಪಿಸುತ್ತೇನೆ ಎಂದು ತಾನು ಮಾತು ಕೊಟ್ಟು ತಪಸ್ಸಿಗೆ ಹೊರಟ. ರಾವಣನ ನಿರಂತರ ತಪಸ್ಸಿಗೆ ಶಿವ ಪ್ರತ್ಯಕ್ಷವಾಗದಿದ್ದ ಕಾರಣ ರಾವಣ ತನ್ನ ಅಂಗೈಯಲ್ಲಿ ಕೈಲಾಸ ಪರ್ವತವನ್ನು ಅಲ್ಲಾಡಿಸಲು ಶುರು ಮಾಡಿದ. ಈ ವಿಷಯವನ್ನು ನಾರದ ಮಹರ್ಷಿ ಶ್ರೀಮಾನ್ ನಾರಾಯಣನಿಗೆ ತಲುಪಿಸಿದರು. ಶಿವ ಪ್ರತ್ಯಕ್ಷನಾದ ನಂತರ ರಾವಣನು ಆತ್ಮಲಿಂಗವನ್ನು ಕೇಳುವ ಬದಲಿಗೆ ಶಿವನ ಅರ್ಧಾಂಗಿಯಾದ ಪಾರ್ವತಿ ದೇವಿಯನ್ನು ವರವಾಗಿ ಕೇಳಿಬಿಟ್ಟ. ಶಿವನು ಪಾರ್ವತಿ ದೇವಿಯನ್ನು ವರವಾಗಿ ಕೊಟ್ಟ ನಂತರ ದಾರಿ ಮಧ್ಯದಲ್ಲಿ ನಾರದ ಮಹರ್ಷಿಗಳು ಸಿಕ್ಕಿ, ರಾವಣ, ಇದೇನಿದು, ಯಾರು ರಾಕ್ಷಸಿಯನ್ನು ಕರೆದುಕೊಂಡು ಹೋಗುತ್ತಿರುವೆ ಎಂದು ಹೇಳಿದರು. ರಾವಣನು ದೇವತೆಗಳು ನನಗೆ ಮೋಸ ಮಾಡಿದ್ದಾರೆಂದು ತಿಳಿದು ಮತ್ತೆ ತಪಸ್ಸಿಗೆ ನಿಂತನು. ಈ ಬಾರಿ ಅವನು ತನ್ನ ತಲೆಗಳನ್ನೇ ಕತ್ತರಿಸಿಕೊಂಡು ಶಿವನನ್ನು ಮೆಚ್ಚಿಸುವ ಪ್ರಯತ್ನ ಮಾಡಿದನು. ರಾವಣನ ಈ ಭಕ್ತಿಗೆ ಮೆಚ್ಚಿದ ಶಿವ ತನ್ನ ಆತ್ಮಲಿಂಗವನ್ನು ಕೊಟ್ಟೇ ಬಿಟ್ಟ. ಈ ವಿಚಾರವನ್ನು ನಾರದ ಮಹರ್ಷಿ ಗಣೇಶನಿಗೆ ಹೇಳಿದರು. ರಾವಣ, ನಾನು ಸಂಧ್ಯಾ ವಂದನೆ ಮಾಡಿ ಬರಬೇಕು, ಅಲ್ಲಿಯವರೆಗೂ ಈ ಶಿವಲಿಂಗವನ್ನು ನೆಲಕ್ಕೆ ಇಡಬೇಡ ಎಂದು ಒಬ್ಬ ಬಾಲಕನಿಗೆ ನೀಡಿದರು. ಆದರೆ ಆ ಬಾಲಕ ಶಿವಲಿಂಗವನ್ನು ನೆಲದಲ್ಲಿ ಇಟ್ಟೇ ಬಿಟ್ಟ. ಆ ಬಾಲಕ ಬೇರ್ಯಾರೂ ಅಲ್ಲ, ಶಿವನ ಪುತ್ರ ಗಣೇಶ. ಆ ನಂತರ ಶಿವಲಿಂಗ ಇಲ್ಲಿಯೇ ನೆಲೆಸುತ್ತದೆ. ಇದೇ ಇಂದಿನ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವಲಿಂಗ ನೆಲವನ್ನು ಸ್ಪರ್ಶಿಸಿದ ನಂತರ ರಾವಣ ಅದನ್ನು ನೆಲದಿಂದ ಮೇಲೆತ್ತರೋದೆಷ್ಟೇ ಹರಸಾಹಸ ಪಟ್ಟರೂ ಅದಾಗಲಿಲ್ಲ. ರಾವಣನು ತನ್ನ ಮಹಾಬಲದಿಂದ ಶಿವಲಿಂಗವನ್ನು ಮೇಲೆತ್ತಲು ಮತ್ತೆ ಪ್ರಯತ್ನಿಸಿದಾಗ ಶಿವಲಿಂಗವು 5 ಚೂರುಗಳಾಗಿ ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಹಾಗೂ ಮುರುಡೇಶ್ವರದಲ್ಲಿ ಹೋಗಿ ಬಿದ್ದವು. ಇದರಲ್ಲಿ ಶಿವಲಿಂಗದ ಮೇಲ್ಭಾಗವು ಬಿದ್ದ ಜಾಗ ಇಂದಿನ ಮುರುಡೇಶ್ವರ. ಶಿವಲಿಂಗದ ತಲೆಭಾಗ ಬಿದ್ದಿದ್ದರಿಂದ ಇದಕ್ಕೆ ಮುರುಡೇಶ್ವರ ಎಂದು ಹೆಸರು ಬಂದಿತ್ತು. ಗೋಕರ್ಣ ಬರೀ ದೇವಾಲಯಗಳಿಗೆ ಮಾತ್ರವಲ್ಲದೆ ಕಡಲ ತೀರಗಳಿಗೂ ಹೆಸರುವಾಸಿ. ಇದರಲ್ಲಿ ಒಂದು ಓಂ ಬೀಚ್. ಬಂತು ಅಲೆ ಬಂತು ಅಲೆ ಬಂತು ಅಲೆ ಬಂತು ಅಲೆ ಬಂತು.
ನೋಡಕುಳ ಹುಡ್ಕೋ ನೋಡಿ ಹುಡ್ಕೋ. ಕುಳ ಒಮ್ಮೆಗೆ ಬಂದಿದ್ದೀವಿ ಅಷ್ಟೇ. ಇದೇ ರೆಸಾರ್ಟಿಗೆ ಬರೋಣ. ದಡದಲ್ಲಿ ನಾವು ನಿಂತಿದ್ದ ಬಂಡೆಕಲ್ಲುಗಳಿಗೆ ಅಲೆಗಳು ಒಮ್ಮೆಲೆ ಬಂದು ಬಡಿದಾಗ ದಿನನಿತ್ಯದ ಜವಾಬ್ದಾರಿಗಳಲ್ಲಿ ಕಳೆದು ಹೋಗಿರುವ ನಮ್ಮ ಮನಸ್ಸುಗಳನ್ನು ಒಮ್ಮೆಲೆ ಬಡಿದು ಎಚ್ಚರಿಸುವಂತಾಗುತ್ತಿತ್ತು. ಜೊತೆಗೆ ಅಲ್ಲಿ ನಮಗೆ ಕಂಡಿದ್ದು ಮೀನು ಹಿಡಿಯುವವರ ಜೀವನ. ಮೀನು ಹಿಡಿತಾವ್ರೆ ನಮ್ಮ ಕುಳ್ಳ ಇದ್ದೀರ ಪೂರ್ತಿ ಹಸಿ ತಿನ್ಕೊಂಬಿಟ್ಟಾರೆ ನಮ್ಮ ಕುತ್ಕೊಂಡು. ಮೀನುಗಳು ಹಿಡಿದು ತಂದು ಈ ಥರ ಒಂದು ಡ್ರಮ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಮಾರ್ಕೆಟಿಗೆ ಕಳಿಸ್ತಾರೆ. ಇಲ್ಲಿಂದ ನೋಡಿ ಇನ್ನೂ ಚಿಕ್ಕ ಮರಿ, ನಮ್ಮ ಹರ್ಷಿ ಥರ ಇನ್ನು ಮರಿ ಇದು ಚಿಕ್ಕ ಮರಿ. ಹರ್ಷಿ ಬೀಚಲ್ಲಿ ನಾವು ಬಂದಿರೋ ಕಡೆ ನೀರು ಅಷ್ಟು ಸರಿ ಇಲ್ಲ, ಅದಕ್ಕೆ ನಾವು ಇವತ್ತು ಫೀಲ್ಡ್ಗೆ ಇಳಿದಿಲ್ಲ. ಯಾರಾದರೂ ಬಂದರೆ ಜಾಸ್ತಿ ಒಳಗಡೆ ಹೋಗೋಕ್ಕಿಂತ ಆದಷ್ಟು ದಡದಲ್ಲೇ ಆಡಿ, ಒಳಗಡೆ ಹೋಗಬೇಡಿ, ಡೇಂಜರ್. ನಂತರ ನಾವು ಹೊರಟಿದ್ದು ಗೋಕರ್ಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ನಿಗೂಢವಾದ ಸ್ಥಳ. ಗೋಕರ್ಣ ಹತ್ರ ಇರೋ ಶಿವ ಕೇವ್ಸ್ ನೋಡೋದಕ್ಕೆ ಬಂದಿದ್ದೀವಿ. ಪ್ಲೇಸು ಜಂಗಲ್ ಫುಲ್ಲು. ಆರೋ ಮಾರ್ಕ್ಸ್ ಹಾಕಿ ತೋರಿಸಿದ್ದಾರೆ ಯಾವ ಥರ ಹೋಗ್ಬೇಕಂತ. ಹಾಂ, ಇಲ್ಲಿ ಕಾಣಿಸ್ತಿದೆ. ಸ್ಲಿಪ್ಪರ್ ಇಲ್ಲ ಬಿಡೋಣ. ಸೊ ಒಳಗಡೆ ಬಂದರೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ, ಬೇರೆ ಲೋಕಕ್ಕೆ ಬಂದಿದ್ದೀವಿ. ಒಂಥರ ವಿಸ್ಮಯ ತಾಣ ಅಂತ ಅನಿಸುತ್ತೆ ಇದು. ನೋಡಿ, ನೋಡ್ತಾ ಇರ್ಬೋದು ನೀವು. ಈ ಒಂದು ಗುಹೆಗೆ ಈ ಮೇಲ್ಗಡೆಯಿಂದ ಏನೊಂದು ಓಲಲ್ಲಿ ಬೆಳಕು ಬರ್ತಾ ಇದೆ. ಆ ಬೆಳಕು ಬಿಟ್ಟು ಬೇರೆ ಎಲ್ಲೂ ಯಾವುದೇ ಥರ ನಿಮಗೆ ಬೆಳಕು ಬರೋದಿಲ್ಲ. ಸೊ ಇಲ್ಲಿಂದ ಮಾತ್ರ ಬೆಳಕು ಹೋಗೋದು ಈ ಗುಹೆಗೆ. ಈ ಭೂಗರ್ಭ ಶಿವ ಟೆಂಪಲ್ ಏನಿದೆ ಅದ್ರದ್ದು ಟಾಪ್ ವ್ಯೂ ನೀವು ನೋಡ್ತಾ ಇರೋದು. ಸುತ್ತ ಫಾರೆಸ್ಟು, ಮಧ್ಯದಲ್ಲಿ ಬಂಡೆಗಳ ಮಧ್ಯೆ ಇರೋದು ಈ ಗುಹೆ. ಈ ಬಂಡೆ ಏನೋ ಬೇರೆ ಥರ ಕಲ್ಲಿದೆ ಇದು. ಸಂಜೆಯಾಗುತ್ತಿದ್ದಂತೆ ನನ್ನ ಮುಂದಿನ ಪಯಣ ಶುರುವಾಗಿದ್ದು
ಯಾಣದ ಕಡೆ. ಹಾಯ್ ಫ್ರೆಂಡ್ಸ್, ನೋಡಿ ಟೀ ಕುಡಿಯೋಕ್ಕೆ ಎಂಥ ಒಳ್ಳೆ ಸ್ಪಾಟನ್ನು ನಿಲ್ಲಿಸಿದ್ದೀವಿ ಅಂದರೆ, ಈ ಥರ ವಾತಾವರಣದಲ್ಲಿ ದಿನ ಬದುಕೋರು ಎಷ್ಟು ಪುಣ್ಯ ಮಾಡಿರ್ತಾರಲ್ವಾ. ವಾವ್, ಸೂಪರ್. ಜಾಗ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇವತ್ತು ಜನ ಸಾಗರನೇ ಇದೆ ಯಾಣ ಟ್ರೆಕ್ಕಿಂಗ್ ಹೋಗೋದಕ್ಕೆ. ಮಳೆನೂ ಬರೋ ಥರ ಇದೆ. ಸೊ ಮಧ್ಯಾಹ್ನ 4 ಗಂಟೆ. ಫಾರೆಸ್ಟಲ್ಲಿ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್, ಜೊತೆಗೆ ಮಳೆ ಬೇರೆ ಬರ್ತಾ ಇದೆ. ನೀರು ಹರಿತಿರೋ ಸೌಂಡ್ ಕೇಳಿಸ್ತಿದೆ. ಟ್ರೆಕ್ಕಿಂಗ್ ಜೊತೆ ಈ ಥರ ವ್ಯೂ ಸಿಕ್ಕಿದ್ರೆ ನಮ್ಮ ಟ್ರೆಕ್ಕಿಂಗಲ್ಲಿ ಸುಸ್ತು ಅಂತ ಅನ್ಸೋದಿಲ್ಲ. ಸ್ಟಾರ್ಟಿಂಗ್ ಒಳ್ಳೆ ಜೋಶಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಯಾರಿಗೂ ಸುಸ್ತು ಅನ್ನೋದೇನಾಗಿಲ್ಲ. ಒಂದು 20 ಜನ ಬಂದಿದ್ದೀವಿ ಗ್ರೂಪಿಂದ. ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಬರ್ಬೋದು. ಇಲ್ಲಿಂದ ಮೇಲ್ಗಡೆ ಹೋಗೋಷ್ಟು ಇಷ್ಟು ವಿಕೆಟು ಡಮ್ ಆಗ್ತಾವೋ ಗೊತ್ತಿಲ್ಲ, ನೋಡೋಣ. ಕುತೂಹಲದಿಂದ ಕಾಯ್ತಾ ಇರಿ. ಈ ಥರ ಜಾಗದಲ್ಲಿ ಈ ಥರ ನೇಚರು, ಕಾಡು ಮಧ್ಯೆ ಈ ಥರ ಸಖತ್ತಾಗಿರೋ ನೀರಿನ ವ್ಯೂಸ್ ಎಲ್ಲ ಸಿಕ್ಬಿಟ್ರಂತೂ ಬೇಜಾರು ಅನ್ಸೋದಿಲ್ಲ, ಮತ್ತು ಸುಸ್ತು ಕೂಡ ನಮ್ಗೆ ಗೊತ್ತಾಗಲ್ಲ. ಅದು ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಈ ಮಳೆಯಲ್ಲಿ ಟ್ರೆಕ್ಕಿಂಗ್ ಇನ್ನು ಎಷ್ಟು ಮಜಾ ಇರುತ್ತೆ ಅಂತ ನೋಡೋಣ. ಮಳೆ 5 ನಿಮಿಷಕ್ಕೊಂದ್ಸಲಿ ಬರ್ತಾ ಇರುತ್ತೆ, ನಿಲ್ತಿರುತ್ತೆ, ಮತ್ತೆ ಬರ್ತಿರುತ್ತೆ, ನಿಲ್ತಿರುತ್ತೆ. ಆದರೂ ಈ ಮಳೆಲಿ ಇಷ್ಟೊಂದು ಜನಸಾಗರ, ಏನು ಒಬ್ಬರು ಮಳೆ ತಲೆನೇ ಕೆಡಿಸ್ಕೋತಿಲ್ಲ. ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ಗೋಸ್ಕರ ಎಂಥ ಮಳೆ ಆದರೂ ಸರಿ ಹೋಗಿ ರೀಚ್ ಆಗೋಣ ಅನ್ನೋಷ್ಟು ಫಿಕ್ಸ್ ಆಗ್ಬಿಟ್ಟವ್ರೆ ಎಲ್ಲರೂ. ಕಂಪ್ಲೀಟ್ ಇದೇ ಥರ ಇರುತ್ತೆ, ಇದೇ ಥರ ನೀರು ಹರಿತಿರ್ತದೆ. ಈ ಕಾಡು ಮಧ್ಯೆಯಿಂದ ಹರ್ಕೊಂಬಂತಿರೋಂಥ ಫಾಲ್ಸ್ ಇದು. ನಮ್ಮ ದಾರಿ ಉದ್ದಕ್ಕೂ ಸಿಗ್ತಿರುತ್ತಿದ್ದು. ಸೊ ನೀವು ಯಾಣ ಟ್ರೆಕ್ಕಿಂಗಲ್ಲಿ ಏನಂದರೆ ಈ ಸೌಂಡು, ಏನು ನೀರು ಜುಳು 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 ಅಂತ ಆ ರಭಸವಾಗಿ ಹರಿತದಲ್ಲ, ಆ ಸೌಂಡ್ಗೆ ಅರ್ಧ ಎನರ್ಜಿ ಬರ್ತದೆ ನಿಮಗೆ. ನಿಂತ್ಕೋಬೇಕು ಅಂತಲೇ ಅನಿಸೋಲ್ಲ, ಆ ಥರ ಜೋಶ್ ಇರುತ್ತೆ. ಜೊತೆಗೆ ವೆದರು ಅಷ್ಟೇ ಸಪೋರ್ಟ್ ಮಾಡ್ತಿದ್ದೆ ನಮಗೆ. ಬಿಸಿಲಿಲ್ಲ, ಆದರೆ ಮಳೆ ಅಂತೂ 5 ನಿಮಿಷ ಬರುತ್ತೆ, 5 ನಿಮಿಷ ಹೋಗುತ್ತೆ, 5 ನಿಮಿಷ ಬರುತ್ತೆ, 5 ನಿಮಿಷ ಹೋಗುತ್ತೆ. ಯಾಣ ಟ್ರೆಕ್ಕಿಂಗ್ ನಿಮಗೆ ಫುಲ್ ಆಫ್ ವಾಟರ್ ಫಾಲ್ಸ್, ಸಣ್ಣ ಸಣ್ಣ ಜಲಪಾತ, ದೊಡ್ಡ ದೊಡ್ಡ ಜಲಪಾತ, ಈ ಥರದ್ದು ನಿಮಗೆ ದಾರಿ ಇದಕ್ಕೂ ಸಿಗ್ತಾನೆ ಇರ್ತದೆ. ಈ ಬೆಟ್ಟದ ಮೇಲಿಂದ ಹರ್ಕೊಂಬತ್ತಿರೋ ನೀರು ಎಷ್ಟು ಪ್ಯೂರ್ ಆಗಿದೆ ಅಂದರೆ ನಾವು ಯಾವ ಫಿಲ್ಟರ್ ಯೂಸ್ ಮಾಡೋದು ಈ ಥರ ವಾಟರ್ ಸಿಗಲ್ಲ. ನ್ಯಾಚುರಲ್ ಇರಾಬರ ಕಾರ್ಯ ಎಲ್ಲ ಒಳಗ್ಬಿಡ್ತದೆ ಈ ಥರ ಕುಡಿದ್ರೆ. ಅಂದರೆ ಅಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಈ ಥರ ಚೇರ್ಸ್ ಹಾಕೋರೆ. ಸುಸ್ತಾಗಿಲ್ಲ, ಅದಕ್ಕೆ ನಾನು ಕುತ್ಕೊಳ್ಳಲ್ಲ. ನಿಮ್ಗೆ ಯಾರಿಗಾದ್ರೂ ಬಂದಾಗ ಸುಸ್ತಾದರೆ
ಆರಾಮಾಗಿ ಕುತ್ಕೊಂಡು ರೆಸ್ಟ್ ತಗೊಳ್ಳಿ. ಆಗಲೇ ಎಷ್ಟೊಂದು ಜನ ಕುತ್ಕೊಂಡು ರೆಸ್ಟ್ ಮಾಡ್ತವ್ರೆ ಸುಸ್ತಾಗ್ಬಿಟ್ಟು. ಇನ್ನು ಕೆಲವರು ಪಾಪ ಇನ್ನು ಎಷ್ಟೊತ್ತು ಅಂತ ಕೇಳ್ತಾ ಇದ್ದಾರೆ ರಿಟರ್ನ್ ಬರ್ತೀವ್ರಿಗೆ. ಒಂದು ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ. 1 ಕಿಲೋಮೀಟ್ರ್ ಬಂದಮೇಲೆ ನಿಮಗೆ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಈ ಥರ ಸ್ಟೆಪ್ಸ್ ಇರುತ್ತೆ ನಿಮಗೆ. ಸ್ಟೆಪ್ಸ್ ಆರಾಮಾಗಿ ವಯಸ್ಸಾಗಿರೋರು ಹತ್ಬೋದು ಸುಧಾರಿಸ್ಕೊಂಡು. ಈ ಮೊಯ್ನಿಶಿಖರದ ಒಳಗಡೆ ಗುಹೆ ಥರ ರೂಟ್ ಇದೆ. ಆ ದಾರಿಲಿ ಹೋಗ್ಬೇಕು ನೋಡಿ. ಟ್ರೆಕ್ಕಿಂಗ್ ಹೋಗ್ತೀವಲ್ಲ, ಹೋಗ್ತಾ ದಾರಿಲಿ ಮೋಹಿನಿ ಶಿಖರ ಏನಿದೆ ಅದ್ರ ಪಕ್ಕದಲ್ಲಿದೆ ಒಳ್ಳೆ ಮೂವಿ ಸ್ಪಾಟ್, ಆರರ್ ಮೂವಿ ಸ್ಪಾಟ್ ಥರ ಇದೆ. ಇದು ನಿಮಗೆ ಥ್ರಿಲ್ ಕೊಡುತ್ತೆ ಅಂತ. ಬಂದು ತಲುಪಿದ್ವಿ. ಉಸಿರು ಬಿಡೋ ಥರ ಆಗ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಯಾಣ ಗುಹೆಗಳ ಇತಿಹಾಸ ಮತ್ತು ಪೌರಾಣಿಕ ಕಥೆಯು ಭಸ್ಮಾಸುರ ಹಾಗೂ ಮೋಹಿನಿ ಅವತಾರಕ್ಕೆ ಸಂಬಂಧಿಸಿದೆ. ಭಸ್ಮಾಸುರನು ಶಿವನಿಂದ ವರ ಪಡೆದು ತಾನೇ ನಾಶವಾದ ಸ್ಥಳ ಇದಾಗಿದೆ ಎಂದು ನಂಬಲಾಗಿದೆ. ಇಲ್ಲಿ ಭೈರವೇಶ್ವರ ಹಾಗೂ ಮೋಹಿನಿ ಎಂಬ 2 ಬೃಹತ್ ಕಪ್ಪು ಬಂಡೆಯ ಶಿಖರಗಳಿವೆ. ಯಾಣದ ಪೌರಾಣಿಕ ಕಥೆ. ಭಸ್ಮಾಸುರನ ವರ ಮತ್ತು ಗರ್ವ. ರಾಕ್ಷಸ ಭಸ್ಮಾಸುರನು ಕಠಿಣ ತಪಸ್ಸು ಮಾಡಿದ ಶಿವನಿಂದ ವಿಶೇಷ ವರವನ್ನು ಪಡೆದನು. ಯಾರ ತಲೆಯ ಮೇಲೆ ಕೈ ಇಡುತ್ತಾನೋ ಅವರು ಭಸ್ಮ ಆಗಬೇಕು ಎಂಬುದು ಆ ವರವಾಗಿತ್ತು. ಆ ವರದ ಗರ್ವದಿಂದ ಭಸ್ಮಾಸುರನು ವರವನ್ನು ಪರೀಕ್ಷಿಸಲು ಸ್ವತಃ ಶಿವನ ತಲೆಯ ಮೇಲೆಯೇ ಕೈ ಇಡಲು ಮುಂದಾದನು. ಮೋಹಿನಿ ಅವತಾರ ಮತ್ತು ಅಂತ್ಯ. ಶಿವನನ್ನು ರಕ್ಷಿಸಲು ವಿಷ್ಣುವು ಸುಂದರ ಸ್ತ್ರೀಯ ಮೋಹಿನಿ ರೂಪ ತಾಳಿದನು. ಮೋಹಿನಿಯು ಭಸ್ಮಾಸುರನ ಮುಂದೆ ನೃತ್ಯ ಮಾಡುತ್ತಾ ಅವನನ್ನು ಮೋಹಿಸಿದಳು. ನೃತ್ಯದ ಭಂಗಿಯಲ್ಲಿ ಮೋಹಿನಿಯು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡಾಗ ನಕಲು ಮಾಡಿದ ಭಸ್ಮಾಸುರನು ತನ್ನ ಸ್ವಂತ ತಲೆಯ ಮೇಲೆ ಕೈ ಇಟ್ಟುಕೊಂಡು ಅಲ್ಲಿಯೇ ಭಸ್ಮವಾದನು. ಸ್ಥಳದ ವಿಶೇಷತೆ ಏನೆಂದರೆ ಭಸ್ಮಾಸುರನು ದಹನಗೊಂಡ ಕಾರಣ ಇಲ್ಲಿನ ಮಣ್ಣು ಹಾಗೂ ಬಂಡೆಗಳು ಕಪ್ಪಾಗಿವೆ ಎಂದು ನಂಬಲಾಗಿದೆ. 120 ಮೀಟರ್ ಎತ್ತರದ ದೊಡ್ಡ ಬಂಡೆಯನ್ನು ಭೈರವೇಶ್ವರ ಶಿಖರ ಎನ್ನುತ್ತಾರೆ. ಇದರ ಬುಡದಲ್ಲಿ ಸ್ವಯಂ ಭೂ ಶಿವಲಿಂಗವಿದ್ದು ಸದಾ ನೀರು ಹನಿಹನಿಯಾಗಿ ಬೀಳುತ್ತದೆ. ಪಕ್ಕದಲ್ಲೇ ಇರುವ ಸ್ವಲ್ಪ ಚಿಕ್ಕ ಬಂಡೆಯನ್ನು ಮೋಹಿನಿ ಶಿಖರ ಎಂದು ಕರೆಯುತ್ತಾರೆ. ಇನ್ನು ಯಾಣದ ವೈಜ್ಞಾನಿಕ ಹಿನ್ನೆಲೆ ನೋಡುವುದಾದರೆ ಲಕ್ಷಾಂತರ ವರ್ಷಗಳ ಹಿಂದೆ ಪ್ರಾಕೃತಿಕವಾಗಿ ರೂಪುಗೊಂಡ ಕಾರ್ಸ್ಟ್ ಸುಣ್ಣದ ಕಲ್ಲಿನ ಏಕಶಿಲೆಯ ರಚನೆಗಳಾಗಿವೆ. ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನಲ್ಲಿರುವ ಈ ಕಪ್ಪು ಬಂಡೆಗಳು ಮಳೆ, ಗಾಳಿ ಹಾಗೂ ನೀರಿನ ನಿರಂತರ ಸವೆತದಿಂದ ಸುಂದರ ರೂಪ ಪಡೆದಿವೆ ಎಂದು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯು ಇದನ್ನು ಪ್ರಮುಖ ಭೂ ಪರಂಪರೆ ತಾಣವೆಂದು ಗುರುತಿಸಲಾಗಿದೆ. ಇವು ಬಿಳಿ ಸುಣ್ಣದ ಕಲ್ಲುಗಳಲ್ಲಿ ಬದಲಿಗೆ ಮಳೆಯ ನೀರು ಮತ್ತು ರಾಸಾಯನಿಕ ಪ್ರತಿಕ್ರಿಯೆಯಿಂದ
ಸವೆದು ಕಪ್ಪಾದ ಪ್ರಾಚೀನ ಶಿಲೆಗಳು. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿವೆ. ಅಪರೂಪದ ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನು ಹೊಂದಿರುವ ಜೀವ ವೈವಿಧ್ಯ ತಾಣ ಯಾಣ. ಭಕ್ತರು ಮತ್ತು ಪ್ರವಾಸಿಗರಿಗೆ ಇದು ಚಾರಣ ಹಾಗೂ ನೈಸರ್ಗಿಕ ವಿಸ್ಮಯದ ಕೇಂದ್ರ. ಇಂತಹ ಅದ್ಭುತ ನಮ್ಮ ನೆಲದಲ್ಲಿರುವುದು ನಮ್ಮ 100 ಜನ್ಮದ ಪುಣ್ಯ. ಇಲ್ಲಿ ಪ್ರಕೃತಿಗೆ ತೊಂದರೆಯಾಗುವಂತಹ ಯಾವುದೇ ವಸ್ತುಗಳನ್ನು ಬಳಸಬೇಡಿ. ಇದೇ ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಂತಹ ಸಂಪತ್ತು. ನಮ್ಮ ಹಿರಿಯರು ಹೇಳಿರೋದು, ಕಣ್ಣಿದ್ದವರು ಗೋಕರ್ಣ ನೋಡಿ ಖುಷಿ ಪಡ್ಬೇಕು, ಕಾಲಿದ್ದವರು ಕಷ್ಟಪಟ್ಟಾದ್ರೂ ಯಾಣ ಶಿಖರ ಹತ್ಬೇಕು ಅಂತ.